ಇವತ್ತಿನ ವಿಷಯ ಒಂಥರ ತುಂಬಾನೇ ಮಜಾವಾಗಿದೆ. ನಮ್ಮ ಭಾರತ ದೇಶವನ್ನು ಯಾವುದು ಅಷ್ಟು ವಿಶೇಷವಾಗಿಸುತ್ತೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಹೌದು, ಖಂಡಿತ. ಮುಖ್ಯವಾಗಿ ನಮ್ಮ ಪುಟಾಣಿ ಸ್ನೇಹಿತರಿಗೆ, ಅಂದ್ರೆ 5ರಿಂದ 8 ವರ್ಷದ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಕಥೆ ರೂಪದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತು ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ಇವತ್ತು ತಿಳಿಯೋಣ ಅಂತ ಇದ್ದೀವಿ. ಆಬ್ಸಲ್ಯೂಟ್ಲಿ. ಈಗ ನಾವು ಮೈದಾನದಲ್ಲಿ ಒಂದು ದೊಡ್ಡ ಫುಟ್ಬಾಲ್ ಮ್ಯಾಚ್ ಆಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆಟಗಾರರಿದ್ದಾರೆ, ಬಾಲ್ ಇದೆ. ಆದರೆ ಆಟಕ್ಕೆ ಒಂದೇ ಒಂದು ನಿಯಮ ಅಂದ್ರೆ ರೂಲ್ ಇಲ್ಲ ಅಂದ್ರೆ ಏನಾಗ್ಬೋದು? ಅರೆ, ಮೈದಾನದಲ್ಲಿ ಬರೀ ಗದ್ದಲ ಶುರುವಾಗುತ್ತಲ್ವಾ? ಯಾರಿಗೆಲ್ಲಿ ಬೇಕೋ ಅಲ್ಲಿ ಓಡ್ತಾರೆ. ಯಾರ್ ಬೇಕಾದ್ರೂ ಬಾಲ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ಬೋದು. ಆಟದ ಮಜಾನೇ ಹೊರಟೋಗುತ್ತೆ. ನಿಖರವಾಗಿ ಹೇಳಿದ್ರಿ. ನಿಯಮಗಳು ಇಲ್ಲದಿದ್ರೆ ಎಲ್ಲವೂ ಅಸ್ತವ್ಯಸ್ತ ಆಗುತ್ತೆ. ಸೊ ಲೆಟ್ಸ್ ಅನ್ಪ್ಯಾಕ್ ದಿಸ್. ನಮ್ಮ ದೇಶಕ್ಕೂ ಕೂಡ ಹೀಗೆ ಒಂದು ದೊಡ್ಡ ರೂಲ್ ಬುಕ್ ಬೇಕಲ್ವಾ? ಕರೆಕ್ಟ್. ಇಡೀ ದೇಶವನ್ನು ಒಟ್ಟಾಗಿ ಶಾಂತಿಯಿಂದ ನಡೆಸಲು ಒಂದು ದೊಡ್ಡ ರೂಲ್ ಬುಕ್ ಬೇಕೇ ಬೇಕು. ಆ ದೊಡ್ಡ ಪುಸ್ತಕವೇ ನಮ್ಮ ಕಾನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಾ, ಇಡೀ ಪ್ರಪಂಚದಲ್ಲೇ ಇದು ಕೈಯಿಂದ ಬರೆದಿರುವ ಅತಿ ಉದ್ದವಾದ ರೂಲ್ ಬುಕ್. ವಾವ್, ಅತಿ ಉದ್ದವಾದ ಪುಸ್ತಕನಾ? ಹೌದು. ಇದನ್ನ ಬರೆಯಲು ಬರೋಬ್ಬರಿ 3 ವರ್ಷ ಬೇಕಾಯಿತು. 1950ಕ್ಕೂ ಮೊದಲು ನಮಗೆ ನಮ್ಮದೇ ಆದ ನಿಯಮಗಳು ಇರ್ಲಿಲ್ಲ. 3 ವರ್ಷ ಅಂದ್ರೆ ಒಂದು ಮಗು LKGಯಿಂದ 1ನೇ ಕ್ಲಾಸ್ಗೆ ಬರೋ ಅಷ್ಟು ಸಮಯ. ಆದ್ರೆ ಈ ಕಾನ್ಸ್ಟಿಟ್ಯೂಷನ್ ಇಂದ ನಮ್ಮ ಜನರಿಗೆ ಏನೋ ಉಪಯೋಗ? ಇದು ಗವರ್ಮೆಂಟ್ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಇರುವ ಹಕ್ಕುಗಳನ್ನು ತಿಳಿಸುತ್ತೆ. ಎಲ್ಲರೂ ಒಂದೇ ಎನ್ನುವ ಭರವಸೆ ಕೊಡುತ್ತೆ. ಓಹೋ, ದಟ್ ಮೇಕ್ಸ್ ಸೆನ್ಸ್. ಹೌದು. ಅದಕ್ಕಾಗಿಯೇ ಈ ನಿಯಮಗಳು ಜಾರಿಗೆ ಬಂದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಜಾನ್ವರಿ 26ರಂದು ದೊಡ್ಡ ಪರೇಡ್ಗಳೊಂದಿಗೆ ನಾವು ರಿಪಬ್ಲಿಕ್ ಡೇ ಆಚರಿಸ್ತೇವೆ. ಇವಾಗ ಅರ್ಥ ಆಯ್ತು. ದೇಶದ ಒಳಗೆ ಎಲ್ಲರೂ ಒಂದಾಗಿರಲು ಈ ರೂಲ್ ಬುಕ್ ಸಹಾಯ ಮಾಡುತ್ತೆ. ಹಿಯರ್ಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಬೇರೆ ದೇಶದವರ ಮುಂದೆ ನಮ್ಮ ಗುರುತು ಏನು ಅಂತ ತೋರಿಸ್ಕೊಳ್ಳಲು ನ್ಯಾಷನಲ್ ಸಿಂಬಲ್ಸ್ ಬೇಕಲ್ವಾ? ಖಂಡಿತ. ಇವು ಒಂಥರ ನಮ್ಮ ದೇಶದ ಸೂಪರ್ ಹೀರೋ ಕಾಸ್ಟ್ಯೂಮ್ ಇದ್ದಾಗೆ ಅಲ್ವಾ? ಅಬ್ಬಾ, ಎಕ್ಸಾಕ್ಟ್ಲಿ. ಸೂಪರ್ಮ್ಯಾನ್ ಲೋಗೋ ನೋಡಿದ ತಕ್ಷಣ ಅವರ ಶಕ್ತಿ ಹೇಗೆ ಗೊತ್ತಾಗುತ್ತೋ ಹಾಗೆ ನಮ್ಮ ನ್ಯಾಷನಲ್ ಸಿಂಬಲ್ಸ್ ನಮ್ಮ ಮೌಲ್ಯಗಳನ್ನು ಜಗತ್ತಿಗೆ ಸಾರುತ್ತವೆ. ರೈಟ್. ಉದಾಹರಣೆಗೆ ನಮ್ಮ ನ್ಯಾಷನಲ್ ಫ್ಲಾಗ್ ಅಂದ್ರೆ ಟ್ರೈಕಲರ್. ಮೇಲಿರೋ ಸ್ಯಾಫ್ರಾನ್ ಬಣ್ಣ ಧೈರ್ಯವನ್ನು, ಬಿಳಿ ಬಣ್ಣ ಶಾಂತಿಯನ್ನು ಮತ್ತು ಹಸಿರು ಬಣ್ಣ ಬೆಳವಣಿಗೆಯನ್ನು ತೋರಿಸುತ್ತೆ. ಕರೆಕ್ಟ್. ಆ ಬಿಳಿ ಬಣ್ಣದ ಮಧ್ಯೆ ಇರುವ ನೇವಿ ಬ್ಲೂ ಬಣ್ಣದ ಅಶೋಕ ಚಕ್ರ ಕೂಡ ತುಂಬಾ ಸುಂದರವಾಗಿದೆ. ಅದೇ ಅದರಲ್ಲಿ ಸರಿಯಾಗಿ 24 ಗೆರೆಗಳು ಅಥವಾ ಸ್ಪೋಕ್ಸ್ ಯಾಕಿವೆ? ಅದೊಂದು ಒಳ್ಳೆ ಪ್ರಶ್ನೆ. ಆ 24 ಸ್ಪೋಕ್ಸ್ ನಮ್ಮ ಭಾರತ ಯಾವಾಗಲೂ ನಿರಂತರವಾಗಿ ಮುಂದೆ ಸಾಗುತ್ತಲೇ ಇರಬೇಕು ಅನ್ನೋದರ ಸಂಕೇತ. ವಾಟ್ ಅ ಗ್ರೇಟ್ ಮೀನಿಂಗ್. ಇನ್ನೊಂದು ಕುತೂಹಲದ ವಿಷಯ, ನಮ್ಮ ನಾಣ್ಯಗಳ ಮೇಲಿರುವ ನ್ಯಾಷನಲ್ ಎಂಬ್ಲಮ್ನಲ್ಲಿ 4 ಸಿಂಹಗಳು ಬೆನ್ನಿಗೆ ನಿಂತಿವೆ ಅಲ್ವಾ? ಅದ್ಯಾಕೆ ಹಾಗೆ ನಿಂತಿವೆ? ಆ 4 ಸಿಂಹಗಳು ಎಲ್ಲಾ ದಿಕ್ಕುಗಳಿಗೂ ಮುಖ ಮಾಡಿವೆ. ಇದು ನಮ್ಮ ಶಕ್ತಿ ಮತ್ತು ಧೈರ್ಯದ ಸಂಕೇತ. ಓಹ್, ಕಾವಲ್ಗಾರರ ತರ. ಹೌದು. ಇದರ ಜೊತೆಗೆ ಕಾಡಿನಲ್ಲಿ ಗಾಂಭೀರ್ಯದಿಂದ ಓಡಾಡುವ ರಾಯಲ್ ಬೆಂಗಾಲ್ ಟೈಗರ್ ನಮ್ಮ ನ್ಯಾಷನಲ್ ಆನಿಮಲ್. ಹಾಗೆ ಸುಂದರವಾಗಿ ಗರಿಬಿಚ್ಚಿ ಕುಣಿಯುವ ಪೀಕಾಕ್ ನಮ್ಮ ನ್ಯಾಷನಲ್ ಬರ್ಡ್. ಅಂದ್ರೆ ಈ ಶಕ್ತಿಶಾಲಿ ಸಿಂಹಗಳು ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರವಲ್ಲ, ನಮ್ಮ ಜೇಬಿನಲ್ಲಿರೋ ಕಾಯಿನ್ಸ್ ಮೇಲೂ ಇವೆ ಆತಾಯಿತು. ಹೌದು. ಅಂಗಡಿಗೆ ಹೋದಾಗ ನಾವು ಬಳಸುವ 10 ಅಥವಾ 50 ರೂಪಾಯಿ ನೋಟುಗಳು ಕೇವಲ ಕಾಗದ ಅಲ್ಲ, ಅವೊಂದು ಪುಟ್ಟ ಹಿಸ್ಟ್ರಿ ಬುಕ್ ಇದ್ದಾಗೆ. ವೇಟ್, ರಿಯಲಿ? ಹಿಸ್ಟ್ರಿ ಬುಕ್ ಹೇಗೆ? ಯಾಕೆಂದ್ರೆ ಪ್ರತಿಯೊಂದು ನೋಟಿನ ಮೇಲೂ ಫಾದರ್ ಆಫ್ ದ ನೇಷನ್ ಆದ ಮಹಾತ್ಮ ಗಾಂಧಿಯವರ ಚಿತ್ರ ಇರತ್ತೆ. ಜೊತೆಗೆ ಆ ನೋಟಿನ ಹಿಂದಿರುವ ಸಣ್ಣ ಪೆಟ್ಟಿಗೆಯನ್ನು ಒಮ್ಮೆ ಗಮನಿಸಿ. ಏನಿದೆ ಅದರಲ್ಲಿ? ಅಲ್ಲಿ 15 ಬೇರೆ ಬೇರೆ ಭಾಷೆಗಳಲ್ಲಿ ಬೆಲೆಯನ್ನು ಬರೆಯಲಾಗಿರತ್ತೆ. ಒಂದೇ ನೋಟಿನ ಮೇಲೆ 15 ಭಾಷೆಗಳ? ಮೈ ಗುಡ್ನೆಸ್! ಅಷ್ಟು ಸಣ್ಣ ಜಾಗದಲ್ಲಿ ಅಷ್ಟು ಭಾಷೆಗಳನ್ನು ಹೇಗೆ ಸೇರಿಸಿದ್ದಾರೋ? ಅಷ್ಟೇ ಅಲ್ಲ, 500 ರೂಪಾಯಿ ನೋಟಿನಲ್ಲಿ ರೆಡ್ ಫೋರ್ಟ್ ಮತ್ತು 20 ರೂಪಾಯಿ ನೋಟಿನಲ್ಲಿ ಎಲ್ಲೋರಾ ಕೇವ್ಸ್ ನಂತಹ ಅದ್ಭುತ ಮಾನ್ಯುಮೆಂಟ್ಸ್ ಇವೆ. ವಾವ್! ನಮ್ಮ ಕರೆನ್ಸಿ ಸಿಂಬಲ್ ಕೂಡ ಹಿಂದಿ ಮತ್ತು ಲ್ಯಾಟಿನ್ ಅಕ್ಷರಗಳ ಒಂದು ಸ್ಪೆಷಲ್ ಮಿಶ್ರಣವಾಗಿದೆ. ಇದು ನಿಜಕ್ಕೂ ವಂಡರ್ಫುಲ್. ನಮ್ಮ ಕರೆನ್ಸಿ ಸಿಂಬಲ್ ನಮ್ಮ ದೇಶದ ಭಾಷೆ ಮತ್ತು ಪ್ರಪಂಚದ ಭಾಷೆಯ ಸೇತುವೆಯಾಗಿದೆ ಅನ್ಸತ್ತೆ. ಸೊ ಟು ಸಮರೈಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮೆಲ್ಲರಿಗೂ ದಾರಿ ತೋರಿಸುವ ರೂಲ್ ಬುಕ್. ಕರೆಕ್ಟ್. ನ್ಯಾಷನಲ್ ಸಿಂಬಲ್ಸ್ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತವೆ ಮತ್ತು ನಮ್ಮ ಕರೆನ್ಸಿ ನಮ್ಮ ದೇಶದ ಸುಂದರವಾದ ವೈವಿಧ್ಯತೆಯನ್ನು ಜಗತ್ತಿಗೆ ತೋರಿಸುತ್ತೆ. ಅಬ್ಸಲ್ಯೂಟ್ಲಿ.
ಇವೆಲ್ಲವೂ ಸೇರ್ದಾಗಲೇ ನಮ್ಮ ದೇಶ ಇಷ್ಟು ಸ್ಪೆಷಲ್ ಆಗೋದು. ಖಂಡಿತ. ಮುಂದಿನ ಬಾರಿ ಮನೆಯಲ್ಲಿ ಯಾವುದಾದ್ರೂ ಹಳೆಯ ನಾಣ್ಯ ಅಥವಾ ನೋಟನ್ನು ಕೈಗೆತ್ಕೊಂಡಾಗ ಆ ಪುಟ್ಟ ಜಾಗದಲ್ಲಿ ಇನ್ನೆಷ್ಟು ಕಾಣದ ಕಥೆಗಳು ಅಥವಾ ರಹಸ್ಯ ಚಿತ್ರಗಳು ಅಡಗಿರ್ಬೋದು ಅಂತ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ.